ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೂ ನಮಸ್ಕಾರಗಳು. ಕನ್ನಡ ಕಮ್ಯುನಿಟಿ ಕ್ಲಬ್ ಅಲ್ಮೀರೆ ಪ್ರಸ್ತುತಪಡಿಸುವ ಯುಗಾದಿ ಹಬ್ಬದ ಸಮಾರಂಭ 2026ಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಅಂದ್ರೆ ಒಂದು ಸಂವತ್ಸರದ ಅಂತ್ಯ, ಇನ್ನೊಂದು ಸಂವತ್ಸರದ ಆರಂಭ. ಅಂದ್ರೆ ನಮ್ಮ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ ನಾವು ನ್ಯೂ ಇಯರ್ ಜನವರಿ 1 ಅಂತ ಏನ್ ಹೇಳ್ತೀವಿ, ಅದೇ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಯುಗಾದಿಯನ್ನ ಹೊಸ ವರ್ಷದ ಆರಂಭ ಅಂತ ಅನ್ಕೊಳ್ತೀವಿ. ಹೊಸ ವರ್ಷದ ಆರಂಭವನ್ನು ನಾವು ಯಾವತ್ತೂ ಕೂಡ ಒಳ್ಳೆಯ ಸಂದೇಶ, ಒಳ್ಳೆಯ ಒಂದು ಜೀವನದ ಪರಿಕಲ್ಪನೆಯೊಂದಿಗೆ ಮುಂದೆ ಹೋಗೋದು ತುಂಬಾ ಇಂಪಾರ್ಟೆಂಟ್. ಚಾಪ್ಟರ್ 2 ಶ್ಲೋಕ 40 ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೇಹಾವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. English na meaning, in this life no effort is ever wasted and there is no adverse outcome. Even a small amount of practice in this path can alleviate one from great fear and uncertainty. ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಜೀವನದಲ್ಲಿ ಯಾವುದೇ ಪ್ರಯತ್ನವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಯಾವುದೇ ಪ್ರತಿಕೂಲ ಫಲಿತಾಂಶವೂ ಇರುವುದಿಲ್ಲ. ಈ ಮಾರ್ಗದಲ್ಲಿ ಸ್ವಲ್ಪ ಪ್ರಮಾಣದ ಅಭ್ಯಾಸವೂ ಸಹ ಒಬ್ಬರನ್ನು ದೊಡ್ಡ ಭಯ ಮತ್ತು ಅನಿಶ್ಚಿತತೆಯಿಂದ ಮುಕ್ತಗೊಳಿಸುತ್ತದೆ. ನಮ್ಮೆಲ್ರಿಗೂ ನಮ್ಮ ಲೈಫಲ್ಲಿ ಒಂದು ಏನಾದ್ರೂ ಅಚೀವ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ? ಈಗ ನೀವೆಲ್ಲರೂ ಎಷ್ಟು ಫೆಮಿಲಿಯರ್ ಇದ್ದೀರಾ ಅಂತ ಗೊತ್ತಿಲ್ಲ, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾನಿಫೆಸ್ಟೇಷನ್ ಅಂತ ವಿಚ್ ಎವ್ರಿವನ್ ಟಾಕ್ಸ್ ಅಬೌಟ್. ಹಾಸನದಲ್ಲಿ ರೋಡ್ ಸೈಡ್ ಗಲ್ಲಿಯಲ್ಲಿ ಬೈಕಲ್ಲಿ ಓಡಾಡ್ತಿದ್ದ ಒಬ್ಬ ಹುಡುಗ ನವೀನ್ ಕುಮಾರ್ ಗೌಡ ರಾಮಾಚಾರಿ ಮೂವಿ ನಂತರ ಸ್ಟೇಜ್ ಮೇಲೆ ಹೋಗಿ ಹೇಳ್ತಾರೆ, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್, ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ ಅಂತ. ದೇರ್ ಇಸ್ 2 ಟೈಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್. ಒಂದು, ನೀವೇ ವಿಜುವಲೈಸ್ ಮಾಡ್ಕೊಳ್ಳೋದು ದಟ್ ನಾನು ಒಂದು ದಿವಸ ಇದನ್ನ ಅಚೀವ್ ಮಾಡ್ತೀನಿ ಅಂತ, ಅಥವಾ ಇನ್ನೊಂದು, ನೀವು ಇಡೀ ಪ್ರಪಂಚಕ್ಕೆ ಹೇಳ್ತಾ ಬರ್ತೀರಾ ದಟ್ ಒಂದು ದಿವಸ ನಾನು ಇದನ್ನ ಅಚೀವ್ ಮಾಡ್ತೀನಿ ಅಂತ. ಬೋತ್ ಆಫ್ ದೆಮ್ ಹ್ಯಾವ್ ದ ಸೇಮ್ ರಿಸಲ್ಟ್. ಬಟ್ ಯಶ್ ಅವರು ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್. ಯಾಕೆಂತ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದು, ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಬಟ್ ವಾಟ್ ಈಸ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಹಿಸ್ ಲೈಫ್ ಸ್ಟ್ರಗಲ್ ಇಸ್ ಮ್ಯಾನಿಫೆಸ್ಟೇಷನ್. ಸೊ ಈ ವರ್ಷ, ಈ ಯುಗಾದಿಯಿಂದ ಮುಂದಿನ ಯುಗಾದಿಯ ಒಳಗೆ ನೀವೇನೆಲ್ಲ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದೆಲ್ಲವೂ ಫಲಿಸ್ಲಿ. ಮುಂದಿನ ಯುಗಾದಿಯ ಸೆಲೆಬ್ರೇಷನ್ ಒಳಗೆ ಎಲ್ರಿಗೂ ಭಗವಂತ ಸದ್ಬುದ್ಧಿ, ಎಲ್ಲವನ್ನು ನಾವು ಏನೆಲ್ಲ ಆಶಿಸ್ತೀವೋ ಮನಸ್ಸಲ್ಲಿ ಅದೆಲ್ಲವನ್ನು ನಮಗೆ ದೇವರು ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ನಾವು ದೇವರ ಆಶೀರ್ವಾದವನ್ನು ಪಡೆದೆ. ಯಾವುದೇ ಕಾರ್ಯಕ್ರಮ ಆಗಿರಲಿ, ದೇವರ ಆಶೀರ್ವಾದ ಇಲ್ಲದೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಂದಿನ ಕಾರ್ಯಕ್ರಮವನ್ನು ನಾವು ಕೂಡ ಮೊದಲನೇದಾಗಿ ದೇವರ ಪ್ರಾರ್ಥನೆ ಮೂಲಕ ಆರಂಭ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಅಶ್ವಿನಿ ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ
ಮೋದದಿ ನಿನ್ನಯ